ತೊಕ್ಕೋಟ್ ಬಳಿ ಅಪಘಾತ, ಸ್ಥಳದಲ್ಲೇ ಮಹಿಳೆ ಮೃತ್ಯು. ವೇಶ್ಯಾವಾಟಿಕೆ ಜಾಲ ಬಯಲು, ಇಬ್ಬರು ಯುವತಿಯರ ರಕ್ಷಣೆ. ಲೇಡಿ ಹಿಲ್ ಚರ್ಚ್ಗೆ ಅಶೋಕನಗರ ಚರ್ಚಿನಿಂದ ಹೊರೆ ಕಾಣಿಕೆ ಅರ್ಪಣೆ. ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಸಹಾಯವಾಣಿ. ಪುತ್ರನೊಂದಿಗೆ ಸ್ಕೂಟರ್ನಲ್ಲಿ ದರ್ಗಾ ಸಂದರ್ಶನಕ್ಕೆ ಬರುತ್ತಿದ್ದ ಮಹಿಳೆ ರಸ್ತೆಗೆ ಎಸೆಯಲ್ಪಟ್ಟಿದ್ದು ಅವರ ಮೇಲೆ ಲಾರಿ ಹರಿದು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಭಾನುವಾರ ತೊಕ್ಕೋಟ್ನಲ್ಲಿ ನಡೆದಿದೆ. ಕೃಷ್ಣಾಪುರ ನಿವಾಸಿ 50ರ ಹರೆಯದ ಮೈಮುನಾ ಮೃತ ಮಹಿಳೆ. ಪುತ್ರ ಶಬೀರ್ ಜೊತೆ ಆಕ್ಟಿವಾದಲ್ಲಿ ಕಲ್ಲಾಪ್ ಸಮೀಪದ ಸಭಾಂಗಣಕ್ಕೆ ಮದುವೆಗೆ ಬಂದಿದ್ದ ಅವರು ಅಲ್ಲಿಂದ ಉಳ್ಳಾಲ ದರ್ಗಾಕ್ಕೆ ತೆರಳುತ್ತಿದ್ದರು. ತೊಕ್ಕೋಟ್ ಸಮೀಪ ತಲುಪಿದಾಗ ರಸ್ತೆ ಬದಿ ಇದ್ದ ಹೊಂಡ ತಪ್ಪಿಸಲು ಮುಂದಾದ ಸಂದರ್ಭ ಸವಾರನ ನಿಯಂತ್ರಣ ತಪ್ಪಿ ಸ್ಕೂಟರ್ ಸ್ಕಿಡ್ ಆಗಿದೆ. ನಿಯಂತ್ರಣ ತಪ್ಪಿ ರಸ್ತೆ ಎಸೆಯಲ್ಪಟ್ಟ ಮಹಿಳೆ ಮೇಲೆ ಹಿಂದಿನಿಂದ ಬರುತ್ತಿದ್ದ ಕಸ ವಿಲೇವಾರಿ ಲಾರಿ ಹರಿದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅವರು 4 ಪುತ್ರರು ಹಾಗೂ 3 ಪುತ್ರಿಯರನ್ನು ಅಗಲಿದ್ದಾರೆ. ಅಪಘಾತದಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಕೆಲಕಾಲ ಅಡಚಣೆಯುಂಟಾಯಿತು. ಮಾಹಿತಿ ಪಡೆದ ಉಳ್ಳಾಲ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಅಲ್ಲದೆ ರಸ್ತೆ ಹೊಂಡಕ್ಕೆ ಬ್ಯಾರಿಕೇಡ್ ಅಳವಡಿಸಿ ಮುಂದೆ ಅಪಘಾತ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಿದರು. ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯಿಂದ ಮಹಿಳೆ ಬಲಿಯಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಉಡುಪಿ ಸಂತೆಕಟ್ಟೆ ಕಲ್ಯಾಣಪುರದ ಮನೆಯೊಂದಕ್ಕೆ ವೇಶ್ಯಾವಾಟಿಕೆ ಆರೋಪದಲ್ಲಿ ಭಾನುವಾರ ಮಧ್ಯಾಹ್ನ ದಾಳಿ ನಡೆಸಿದ ಪೊಲೀಸರು ಓರ್ವ ಮಹಿಳೆ 3 ಯುವಕರನ್ನು ಬಂಧಿಸಿದ್ದು 2 ಯುವತಿಯರನ್ನು ರಕ್ಷಿಸಿದ್ದಾರೆ. ಮನೆಯೊಡತಿ 42 ವರ್ಷ ಪ್ರಾಯದ ಚಂದ್ರಕಲಾ, ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ಪ್ರಜ್ವಲ್ ಕೆಮ್ಮಣ್ಣು, ಸುನಿಲ್ ಪೂಜಾರಿ ನಿಟ್ಟೂರು, ಸತೀಶ್ ಪಡುಬಿದ್ರೆ ಬಂಧಿತರು. ವೇಶ್ಯಾವಾಟಿಕೆ ಜಾಲದಿಂದ ರಕ್ಷಿಸಲ್ಪಟ್ಟ ಯುವತಿಯರು ಬೆಳಗಾವಿ ಮತ್ತು ಹಾಸನ ಮೂಲದವರಾಗಿದ್ದು ಇಬ್ಬರನ್ನು ಮಹಿಳಾ ಪುನರ್ವಸತಿ ಕೇಂದ್ರಕ್ಕೆ ಒಪ್ಪಿಸಲಾಗಿದೆ. ಈ ಬಗ್ಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ 3ನೇ ಅತಿ ಪುರಾತನ ಅವರ್ ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ನ ಶತಮಾನೋತ್ತರ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತಿದ್ದು 44 ವರ್ಷಗಳ ಹಿಂದೆ ಪ್ರತ್ಯೇಕವಾದ ಅಶೋಕನಗರ ಧರ್ಮಸಭೆಯ ಸಂತ ಡೊಮಿನಿಕ್ ಚರ್ಚಿನಿಂದ ಹೊರೆಕಾಣಿಕೆಯನ್ನು ಸಲ್ಲಿಸಲಾಯಿತು. ಹೊರೆಕಾಣಿಕೆಯ ನೇತೃತ್ವವನ್ನು ಧರ್ಮಗುರು ವಾಲ್ಟರ್ ರೋಡ್ರಿಗಸ್ ಅವರು ವಹಿಸಿದ್ದರು. ಲೇಡಿ ಹಿಲ್ ಚರ್ಚಿನ ಧರ್ಮಗುರು ವಿಕ್ಟರ್ ಡಿಮೊಲ್ಲೋ ಅವರು ಮಾತನಾಡಿ, ಅಶೋಕನಗರದ ಭಕ್ತರು ಜೊತೆಗೆ ಇನ್ನಷ್ಟು ಹೊರೆಕಾಣಿಕೆ ಸಲ್ಲಿಸಿದ ಉರ್ವ ಫ್ರೆಂಡ್ಸ್ ಅಸೋಸಿಯೇಷನ್ ಮತ್ತು ಭಾರತೀಯ ವೃಂದ ಹಾಗೂ ಸ್ಥಳೀಯ ಕಾರ್ಪೊರೇಟರ್ಗಳಾದ ರಜನೀಶ್ ಮತ್ತು ರಾಧಾಕೃಷ್ಣ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಮಕ್ಕಳು ಮತ್ತು ಮಹಿಳೆಯರ ಸಹಾಯವಾಣಿ ಕೇಂದ್ರವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಶರಣಪ್ಪ ಅವರು ಉದ್ಘಾಟಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಮತ್ತು ಮಕ್ಕಳು ಹಾಗೂ ಮಹಿಳೆಯರ ಸುರಕ್ಷತೆಗಾಗಿ ಈ ಸಹಾಯವಾಣಿ ಆರಂಭಿಸಲಾಗಿದೆ ಎಂದರು. ನಾವು ಕೆಲವು ಕಮ್ಯುನಿಟಿ ಪೊಲೀಸಿಂಗ್ ಮಾಡಬೇಕು ಅಂತ ನಾವು ಆರಂಭದ ದಿನಗಳಿಂದಲೇ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಮ್ಯುನಿಟಿ ಪೊಲೀಸಿಂಗ್ ಯಾಕೆ ಈ ಭಾಗದಲ್ಲಿ ಹೆಚ್ಚು ನಮಗೆ ಪ್ರಾಮುಖ್ಯತೆ ಅಥವಾ ಅವಶ್ಯಕತೆ ಇದೆ ಅಂತಂದರೆ, ಈ ಪ್ರದೇಶ ನಾನಾ ರೀತಿಯಲ್ಲಿ ಮುಂಚೂಣಿಯಲ್ಲಿದೆ. ಅದೇ ರೀತಿ ಒಂದು ಕೋಮು ಸೂಕ್ಷ್ಮತೆಯಲ್ಲಿಯೂ ಮುಂಚೂಣಿಯಲ್ಲಿದೆ. ಇಲ್ಲಿ ನಾಗರಿಕರ ಜೊತೆ ಪೊಲೀಸರ ಬಾಂಧವ್ಯ ತುಂಬ ಮಹತ್ವದ್ದಾಗಿದೆ. ಪೊಲೀಸ್ ಮತ್ತು ಪಬ್ಲಿಕ್ ಇಂಟ್ರ್ಯಾಕ್ಷನ್ ಇನ್ನಷ್ಟು ಹೆಚ್ಚುಗೊಳಿಸಲು, ಸಾರ್ವಜನಿಕರ ಅಳಲನ್ನು ಕೇಳಲು, ಅದನ್ನು ಅವರ ತೊಂದರೆಗಳಿಗೆ ಸ್ಪಂದಿಸಲು ಹೆಚ್ಚಾಗಿ ಪೊಲೀಸ್ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮಲ್ಲಿರುವ ಬೀಟ್ ವ್ಯವಸ್ಥೆಯನ್ನು ನಾವು ಸುಧಾರಿಸ್ತಾ ಇದ್ದೀವಿ. ಮಣಿಪಾಲ ಪೊಲೀಸ್ ಠಾಣಾ ಬಳಿ ಭಾನುವಾರ ಸಾಯಂಕಾಲ ಬೈಕ್ ಸ್ಕಿಡ್ ಆಗಿ ಉರುಳಿ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿ ಬೈಕ್ ಸವಾರ ಮೃತಪಟ್ಟಿದ್ದು ವಿದ್ಯಾರ್ಥಿನಿ ಕೈ ತುಂಡಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಣಿಪಾಲ ಎಂಐಟಿ ತೃತೀಯ ವರ್ಷದ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ, ದೆಹಲಿ ಮೂಲದ 23 ವರ್ಷ ಪ್ರಾಯದ ಉದೀಪ್ ಜಸ್ಪಾಲ್ ಸ್ಥಳದಲ್ಲಿ ಮೃತಪಟ್ಟವರು. ದ್ವಿತೀಯ ವರ್ಷದ ಇಂಟೀರಿಯರ್ ಡೆಕೋರೇಟ್ ವಿಭಾಗದ ವಿದ್ಯಾರ್ಥಿನಿ 21 ವರ್ಷ ಪ್ರಾಯದ ಅಲಿಶಾ ಡಯಸ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಏಕಮುಖ ಸಂಚಾರ ರಸ್ತೆಯಲ್ಲಿ ಉರುಳಿದ ಬೈಕ್ ಸವಾರ ಮತ್ತೊಂದು ಮುಗ್ಗಲ್ ರಸ್ತೆಗೆ ಎಸೆಯಲ್ಪಟ್ಟಿದ್ದು ತಲೆ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿತ್ತು. ಮೃತ ವಿದ್ಯಾರ್ಥಿಯ ದೇಹದ ಭಾಗಗಳು ವಿದ್ಯುತ್ ಕಂಬಕ್ಕೆ ಮೆತ್ತಿಕೊಂಡಿದ್ದವು. ವಿದ್ಯಾರ್ಥಿನಿ ಕೈ ಕಂಬಕ್ಕೆ ಹೊಡೆದು ತುಂಡಾಗಿದೆ. ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. Power Care Power System, Inverter and Battery. Sales and Services. Proprietor Alex Shobars. Address Hail Mary Complex, Hill Garden, Nagori, Kankanadi, Mangalore. Pin code 575002. Call 9964584614 and 9535449129. Power Care Power System. Car Stream Car Accessories. Everything under one roof. Central locking, music systems, power windows, sun films, number plates, seat covers, car parking sensors, alloy wheels, anti-rust coating. Address Sai Arcade, Kapikad Road, Vichai, Mangalore 575004. Contact Prashant 9880 793007. Austin D'Souza 9086 904147. Landline number 0824 4263307. Car Stream Car Accessories. Who wants to be a doctor? All Saints University School of Medicine. Study medicine and practice in the USA, Canada and around the world. Clinical rotations in the US. 2 campuses in Dominica and St. Vincent. Licensed graduates in the USA, Canada, Europe and India. Scholarships available with tuitions up to 50% off. Accredited MD degree program. Very affordable tuition. No MCAT required. Contact Joe Pinto. Telephone number 0820 257 4793. Cell phone 9901 444 572. Email studyworkliveoverseas@gmail.com. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodiarbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ಮುಲ್ಕಿಯಲ್ಲಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ನೂತನ ರಾಷ್ಟ್ರೀಯ ಬಿಲ್ಲವ ಭವನವನ್ನು ಉದ್ಘಾಟಿಸಲಾಯಿತು. ಕೇಂದ್ರ ಮಾಜಿ ಸಚಿವ ಜನಾರ್ದನ ಪೂಜಾರಿ ಉದ್ಘಾಟಿಸಿದರು. ಬಳಿಕ ಬಿಲ್ಲವ ಸಮಾಜ ಸೇವಾ ಸಂಘ ಬಳಿ ನಿರ್ಮಿಸಲಾದ ಸೋಮಪ್ಪ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭ್ರಷ್ಟರ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಬೇಕು. ಸ್ವಾಭಿಮಾನಿಗಳಾಗಿ ಬದುಕಲು ಬಿಲ್ಲವ ಸಮಾಜಕ್ಕೆ ಹಿಂಜರಿಕೆ ಬೇಡ. ಸ್ವಾಮೀಜಿಗಳು, ಜನನಾಯಕರು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ರಮನಾಥ್ ರೈ ಬಿಲ್ಲವ ಮಹಾಮಂಡಲದ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯಕುಮಾರ್ ಸೊರಕೆ ಮಾತನಾಡಿದರು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಕನ್ನಡದ ಚಲನಚಿತ್ರ ಸಿಡಿ ಅನಾವರಣಗೊಳಿಸಲಾಯಿತು.
ಬೆಳ್ತಂಗಡಿ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಕೇರಳ ಶಿವಗಿರಿ ಮಠಾಧೀಶ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ಜಯಸಿ ಸುವರ್ಣ ಅಧ್ಯಕ್ಷತೆ ವಹಿಸಿ ಬಿಲ್ಲವ ಭವನ ನಿರ್ಮಾಣದಲ್ಲಿ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆ ಉಪಮೇಯರ್ ಪುರುಷೋತ್ತಮ ಚಿತ್ರಾಪುರ, ಮುಲ್ಕಿ ನಗರ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಬಂಗೇರ, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್, ಭಾರತ್ ಬ್ಯಾಂಕ್ ನಿರ್ದೇಶಕ ವಾಸುದೇವ್ ಆರ್ ಕೋಟ್ಯಾನ್ ಮುಖ್ಯ ಅತಿಥಿಗಳಾಗಿದ್ದರು. ಪತ್ರಕರ್ತ ನರೇಂದ್ರ ಕೆರೆಕಾಡು ಮತ್ತು ಉದ್ಘೋಷಕಿ ಪಲ್ಲವಿ ರಾಜೇಶ್ ಕಾರ್ಯಕ್ರಮ ನಿರ್ವಹಿಸಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಪ್ರಾಣ ಕಳೆದುಕೊಂಡವರ ಆತ್ಮಶಾಂತಿಗಾಗಿ ಮತ್ತೊಮ್ಮೆ ಪ್ರಕೃತಿ ಕೋಪಿಸಿಕೊಳ್ಳದಂತೆ ಪ್ರಾರ್ಥಿಸುವುದಕ್ಕಾಗಿ ಕದ್ರಿಯ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು. ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಭಕ್ತವೃಂದದವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಮಂಜುನಾಥ ದೇವರ ಸಾನ್ನಿಧ್ಯಕ್ಕೆ ಕುಂದಾಪುರ ಸಮೀಪದ ಕೋಟೇಶ್ವರ ಬೋಳೂರಿನ ಸ್ಫೂರ್ತಿಧಾಮದ ಮಮತೆಯ ತೊಟ್ಟಿಲೊಳಗೆ ಶನಿವಾರ ಬೆಳ್ಳಂಬೆಳಗ್ಗೆ ಯಾರೂ ತೊರೆದು ಹೋದ 8 ತಿಂಗಳ ಮುದ್ದು ಕಂದನ ನಗುವಿನ ಉದ್ಗಾರ. ಬೇಳೂರಿನ ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಡಾಕ್ಟರ್ ಕೇಶವ್ ಕೋಟೇಶ್ವರ ಅವರು ಎಂದಿನಂತೆ ಮುಂಜಾನೆ ಶನಿವಾರ 5ರ ವೇಳೆಗೆ ಸ್ಫೂರ್ತಿಧಾಮಕ್ಕೆ ಬರುವಾಗ ಸಂಸ್ಥೆಯ ಪಡಶಾಲೆಯಲ್ಲಿ ಇರುವ ತೊಟ್ಟಿಲೊಳಗೆ ಅಳುತ್ತಿದ್ದ ಕಂದನ ದರ್ಶನವಾಯಿತು. ಹೆತ್ತವರು ಯಾವುದೋ ಕಾರಣಕ್ಕೆ ಮುದ್ದಾದ ಈ ಗಂಡು ಮಗುವನ್ನು ಇಲ್ಲಿ ತೊರೆದು ಹೋಗಿದ್ದರು. ಕೇಶವ ಅವರು ತಕ್ಷಣ ಮಗುವನ್ನೆತ್ತಿ ಸ್ಫೂರ್ತಿಧಾಮದಲ್ಲಿ ಆಶ್ರಯ ಕಲ್ಪಿಸಿದರು. ಬೋಳೂರು ಸ್ಫೂರ್ತಿ ಸಂಸ್ಥೆಯು ಅಶಕ್ತರು, ಮಕ್ಕಳು, ಬಾಲಕಾರ್ಮಿಕರ ರಕ್ಷಣೆ, ಶಿಕ್ಷಣ ಸೇರಿದಂತೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿರುವ ಸಂಸ್ಥೆಯಾಗಿದ್ದು, ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸುಮಾರು 2 ವರ್ಷಗಳ ಹಿಂದೆ ಪರಿತ್ಯಕ್ತ ಶಿಶುಗಳ ರಕ್ಷಣೆಗಾಗಿರುವ ಮಮತೆಯ ತೊಟ್ಟಿಲನ್ನು ಇಲ್ಲಿ ಸ್ಥಾಪಿಸಿತ್ತು. ಅಂದು ಈ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ದವು. ಆದರೆ ಇಂದು ಈ ತೊಟ್ಟಿಲು ಮಗುವೊಂದರ ಜೀವ ರಕ್ಷಿಸುವಲ್ಲಿ ಸಹಕಾರಿಯಾಯಿತು. ರಾಮಕೃಷ್ಣ ಮಿಷನ್ ನೇತೃತ್ವದಲ್ಲಿ 40 ವಾರಗಳ ಸ್ವಚ್ಛ ಭಾರತಕ್ಕಾಗಿ ಸ್ವಚ್ಛ ಮಂಗಳೂರು ಎಂಬ ಕಾರ್ಯಕ್ರಮದ 13ನೇ ವಾರದ ಸ್ವಚ್ಛತಾ ಅಭಿಯಾನ ಮಂಗಳೂರು ಮಹಾನಗರ ಪಾಲಿಕೆ ಆವರಣ ಹಾಗೂ ಲಾಲ್ಬಾಗ್ ಸುತ್ತಮುತ್ತ ನಡೆಯಿತು. ಆಶ್ರಮದ ಮುಖ್ಯಸ್ಥ ಸ್ವಾಮಿ ಜಿತಕಾಮಾನಂದಜಿ ಅವರ ನೇತೃತ್ವದಲ್ಲಿ ದಿನೇಶ್ ಹೊಳ್ಳ ಚಾಲನೆ ನೀಡಿದರು. ಎಂಆರ್ಪಿಎಲ್ ಗ್ರೂಪ್ ಜನರಲ್ ಮ್ಯಾನೇಜರ್ ಲಕ್ಷ್ಮೀನಾರಾಯಣ್, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕಾತ್ಯಾಯಿನಿ, ಡಾಕ್ಟರ್ ಸತೀಶ್ ರಾವ್, ಸಮಾಜ ಕಾರ್ಯಕರ್ತ ಸುರೇಶ್ ಶೆಟ್ಟಿ, ಅಂಬುಜಾ ಸಿಮೆಂಟ್ ನೌಕರರು, ಮಂಕಿ ಸ್ಟ್ಯಾಂಡ್ ಫ್ರೆಂಡ್ಸ್, ಮಠದ ಭಕ್ತರು, ರಾಮಕೃಷ್ಣ ಮಿಷನ್ ಬಾಲಕಾಶ್ರಮದ ವಿದ್ಯಾರ್ಥಿಗಳು, ಮನಪಾ ಪೌರ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದರು. ಹಿರಿಯ ಕಾರ್ಯಕರ್ತರಾದ ರಾಘವೇಂದ್ರ ಅಮೀನ್, ದುಲ್ರಾಜ್ ಆಳ್ವಾ, ಮುಖೇಶ್ ಸಲೀಂ ಮುಂತಾದವರು ಉಪಸ್ಥಿತರಿದ್ದರು. CarStream Car Accessories, everything under one roof. Central locking, music systems, power windows, sun films, number plates, seat covers, car parking sensors, alloy wheels, anti-rust coating. Address: Sai Arcade, Kapikad Road, Vichai, Mangalore 575004. Contact Prashant 9880793007. Austin D'Souza 9086904147. Landline number 0824426337. CarStream Car Accessories. Who wants to be a doctor? All Saints University School of Medicine. Study medicine and practice in the USA, Canada and around the world. Clinical rotations in the US. 2 campuses in Dominica and St. Vincent. Licensed graduates in the USA, Canada, Europe and India. Scholarships available with tuitions up to 50% off. Accredited MD degree program. Very affordable tuition. No MCAT required. Contact Joe Pinto. Telephone number 0820 257 4793. Cell phone 9901 444 572. Email studyworkliveoverseas@gmail.com.
The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodiarbel, Mangalore. ಭಗವಾನ್ ಶ್ರೀ ಬಬ್ಬುಸ್ವಾಮಿ ಕ್ಷೇತ್ರ ರಿಜಿಸ್ಟರ್ಡ್ ಶೆಟ್ಲೆ ಗ್ರಾಮ ಅತ್ತಾವರ ಬಾಬುಗುಡ್ಡೆ ಮಂಗಳೂರು ಇದರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ದಿನಾಂಕ 2/5/2015 ಶನಿವಾರ ಮತ್ತು ದಿನಾಂಕ 3/5/2015 ಆದಿತ್ಯವಾರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ದೇರೆಬೈಲ್ ಬ್ರಹ್ಮಶ್ರೀ ವಿಠ್ಠಲದಾಸ ತಂತ್ರಿವರೆಣ್ಯರ ನೇತೃತ್ವದಲ್ಲಿ ಭಗವಾನ್ ಶ್ರೀ ಬಬ್ಬುಸ್ವಾಮಿ ಕ್ಷೇತ್ರ ಅತ್ತಾವರ ಬಾಬುಗುಡ್ಡೆ ಇಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ದಿನಾಂಕ 16/5/2015 ಶನಿವಾರದಿಂದ 19/5/2015 ಮಂಗಳವಾರದವರೆಗೆ ಕ್ಷೇತ್ರದ ವರ್ಷಾವಧಿ ನೇಮೋತ್ಸವಕ್ಕೂ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಭಕ್ತಾಭಿಮಾನಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಾನ್ ಶ್ರೀ ಬಬ್ಬುಸ್ವಾಮಿಯ ದಿವ್ಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ಪವರ್ ಕೇರ್ ಪವರ್ ಸಿಸ್ಟಮ್, ಇನ್ವರ್ಟರ್ and battery. Sales and services. Proprietor Alex Shobars. Address Hail Mary Complex, Hill Garden, Nagori, Kankanadi, Mangalore. Pin code 575002. Call 9964584614 and 9535449129. Power Care Power System. ಸರ್ಕಾರವು ಕೊಡಮಾಡಿರುವ ಶೈಕ್ಷಣಿಕ ಧನ ಸಹಾಯ, ಮದುವೆಗಾಗಿ ಧನ ಸಹಾಯ ಇತ್ಯಾದಿ ಸವಲತ್ತುಗಳನ್ನು ಮಂಜೂರು ಮಾಡಲು ವಿಳಂಬ ನೀತಿ ಅನುಸರಿಸಿ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬನ್ಸಾಸ್ಟಿಲ್ ಬಳಿ ಇರುವ ಕಾರ್ಮಿಕ ಇಲಾಖೆಯ ಕಚೇರಿಯ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ನೆರೆದ ಕಾರ್ಮಿಕರು ಘೋಷಣೆಗಳನ್ನು ಕೂಗಿದರಲ್ಲದೆ ನಂತರ ಕಾರ್ಮಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಧನ ಸಹಾಯದ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಅಂತಹ ಧನ ಸೌಲಭ್ಯಗಳಿಗಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ನಮ್ಮ ಮಂಗಳೂರು ಕಚೇರಿ ಮತ್ತು ಅಧೀನ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ 7096 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ 2319 ಅರ್ಜಿಗಳಿಗೆ ನಾವು ಮಂಜೂರಾತಿ ನೀಡಿದ್ದೀವಿ. ಅವು ಶೈಕ್ಷಣಿಕ ಧನ ಸಹಾಯ ಇರ್ಬೋದು, ಮದುವೆ. ಸಾಮಾಜಿಕ ಪರಿವರ್ತನೆಯಲ್ಲಿ ಪತ್ರಕರ್ತರು ವಹಿಸುವ ಪಾತ್ರ ಮಹತ್ತರವಾಗಿರುತ್ತದೆ. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಅವರ ಬದುಕು ಮತ್ತು ಬರಹ ಇದಕ್ಕೊಂದು ನಿದರ್ಶನ ಎಂದು ಸಚಿವ ಬಿ ರಮಾನಾಥ್ ರೈ ಹೇಳಿದರು. ಮೀಡಿಯಾ ಅಲುಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ವತಿಯಿಂದ ಏಪ್ರಿಲ್ 26ರಂದು ಇಲ್ಲಿನ ಟಿವಿ ರಮಣಪೈ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಮನೋಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿದ್ದರು. ಪತ್ರಿಕಾ ರಂಗದಲ್ಲಿ 3 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಉದಯವಾಣಿ ಮಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥ ಮನೋಹರ್ ಪ್ರಸಾದ್ ಅವರಿಗೆ ಅಭಿನಂದನಾ ಸಂಚಿಕೆ ಅರ್ಪಣೆ, ಮನೋಭಿನಂದನಾ ಹಾಗೂ ಪ್ರದೇಶಾಭಿವೃದ್ಧಿಯಲ್ಲಿ ಮಂಗಳೂರು ವಿವಿ ಕೊಡುಗೆ ವಿಚಾರ ಸಂಕಿರಣ ನಡೆಯಿತು. ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಟಿ ಸತೀಶ್ ಯು ಪೈ ಮತ್ತು ತರಂಗ ವಾರ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ ಸಂಧ್ಯಾ ಪೈ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಸಚಿವ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಸಚಿವ ಅಭಯ್ ಚಂದ್ರ ಜೈನ್, ದುಬೈ ಏರೋ ಮಾರ್ಡನ್ ಶಿಫ್ಟಿಂಗ್ನ ಅಧ್ಯಕ್ಷ ಸುಧಾಕರ್ ಪೇಜ್ ಅವರು ಶುಭ ಹಾರೈಸಿದರು. ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ,
BSc ಪದವೀಧರರಾಗಿರುವ ಮನೋಹರ್ ಪ್ರಸಾದ್ ಪತ್ರಿಕಾ ರಂಗದಲ್ಲಿ ಅಪಾರ ಸಾಧನೆ ಮಾಡಿರುವುದು ಅವರ ಅಸಾಧಾರಣ ವ್ಯಕ್ತಿತ್ವದ ಪ್ರತೀಕ ಎಂದರು. ಸ್ಪೋರ್ಟ್ಸ್ ಪ್ರಮೋಟರ್ಸ್ನ ಅಧ್ಯಕ್ಷ ಎ ಸದಾನಂದ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಬಾಳ, ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಕಸಾಪ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಕೆನರಾ ಕಾಲೇಜಿನ ಉಪನ್ಯಾಸಕಿ ಪ್ರಮೀಳಾ ರಾವ್, ಉದಯವಾಣಿಯ ಸಹ ಉಪಾಧ್ಯಕ್ಷ ಆನಂದ್ ಕೆ, ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಅಣ್ಣಪ್ಪ ಪೈ, ಉದ್ಯಮಿ ಅಶೋಕ್ ಶೇಟ್ ಅವರು ಮನೋಹರ್ ಪ್ರಸಾದ್ ಅವರನ್ನು ಅಭಿನಂದಿಸಿದರು. ಅಭಿನಂದನೆಗೆ ಮನೋಹರ್ ಪ್ರಸಾದ್ ಅವರು ಪ್ರತಿಕ್ರಿಯಿಸಿದರು. ಮಾಮ್ ಅಧ್ಯಕ್ಷ ವೇಣು ಶರ್ಮಾ ಸ್ವಾಗತಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ JR ಲೋಬೋ ಅವರು ಗುಜ್ಜರಕೆರೆಯಲ್ಲಿ ಪುನರಾರಂಭಿಸಿದ ಅಭಿವೃದ್ಧಿ ಕಾಮಗಾರಿಯನ್ನು ಆದಿತ್ಯವಾರ ಅಧಿಕಾರಿಗಳ ಜೊತೆಗೆ ಪರಿಶೀಲಿಸಿದರು. ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕರು, ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯ ಮೂಲಕ 1 ಕೋಟಿ ರು ಅನುದಾನ ಬಿಡುಗಡೆಗೊಂಡಿದ್ದು ಕೆರೆಯ ಪುನರಾಭಿವೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಕಾಮಗಾರಿಯನ್ನು ಪ್ರಾರಂಭಿಸುವ ಮೊದಲು ಹೂಳೆತ್ತುವುದು ಸುಲಭ ಎಂದು ಅಂದುಕೊಂಡಿದ್ದೆವು. ಆದರೆ ಈಗ ಇದರ ನಿಜವಾದ ಸಮಸ್ಯೆ ಅರಿವಾಗುತ್ತಿದೆ. ಮುಖ್ಯವಾಗಿ ಇದರಲ್ಲಿ ಇರುವ ಹೂಳಿನ ಪ್ರಮಾಣ ಹೆಚ್ಚಾಗಿದ್ದು ಇನ್ನೂ ಖಚಿತವಾಗಿಲ್ಲ. ಸುಮಾರು 3 ವಾರಗಳಲ್ಲಿ ಅಧಿಕ ಪ್ರಮಾಣದ ಹೂಳನ್ನು ಮೇಲಕ್ಕೆತ್ತಲಾಗಿದೆ. ಆದರೆ ಅಕಾಲಿಕ ಮಳೆಯಿಂದ ನೀರಿನ ಪ್ರಮಾಣ ಜಾಸ್ತಿಯಾಗಿ ಕಾಮಗಾರಿಗೆ ಅಡಚಣೆಯಾಗಿದೆ. ಕೆರೆಯ ಆಳ 20 ರಿಂದ 30 ಅಡಿಯಷ್ಟು ಇದ್ದು ನೀರನ್ನು ಖಾಲಿ ಮಾಡದೆ ಇನ್ನುಳಿದ ಹೂಳನ್ನು ತೆಗೆಯುವುದು ಕಷ್ಟ ಎಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹೇಳಿದರು. ಸಮಸ್ಯೆಯ ತೀವ್ರತೆಯನ್ನು ಅರಿತು ಸಣ್ಣ ನೀರಾವರಿ ಅಧಿಕಾರಿಗಳೊಂದಿಗೆ ಶಾಸಕರು ಈಗಾಗಲೇ ಮಾತನಾಡಿ ಡ್ರೆಡ್ಜಿಂಗ್ ಮೆಷಿನ್ ಅಳವಡಿಸಲು ಸೂಚಿಸಿದ್ದರು. ಇನ್ನು 2 ದಿನಗಳಲ್ಲಿ ಈ ಯಂತ್ರವನ್ನು ತರಿಸಿ ಮತ್ತು ನೀರನ್ನು ಖಾಲಿ ಮಾಡಿ ಹೂಳನ್ನು ತೆಗೆಯುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ಈ ಎಲ್ಲ ಕಾಮಗಾರಿಯನ್ನು 1 ತಿಂಗಳೊಳಗೆ ಪೂರ್ಣಗೊಳಿಸಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಚರಂಡಿಯ ನೀರು ಈ ಕೆರೆಗೆ ಸೇರುತ್ತಿರುವ ಬಗ್ಗೆ ಸ್ಥಳೀಯರು ಶಾಸಕರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಥಮ ಹಂತದ ಕಾಮಗಾರಿ ಮುಗಿದ ತಕ್ಷಣ ಈ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ರತಿಕಲಾ, ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ಶಂಭೂರಾವ್, TK ಸುಧೀರ್, ರಮಾನಂದ ಪೂಜಾರಿ ಉಪಸ್ಥಿತರಿದ್ದರು. ಪುತ್ತೂರಿನ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಪುತ್ತೂರು ಪಟ್ಟಣದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುವ ಕುರಿತು ಬೈಕ್ ರ್ಯಾಲಿಯನ್ನು ಮಾಡಲಾಯಿತು. ಇದರ ಉದ್ಘಾಟನೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಲಿಂಗನಗೌಡ ಕುಲಕರ್ಣಿ ಇವರು ನೆರವೇರಿಸಿದರು. ರ್ಯಾಲಿಯು ನೆಹರು ನಗರದಿಂದ ಹೊರಟು ದರ್ಬೆ ವೃತ್ತವಾಗಿ ಸಾಗಿ ಸಹಾಯಕ ಕಮಿಷನರರ ಕಚೇರಿ ಬಳಿಯಲ್ಲಿ ಸಭೆ ನಡೆಯಿತು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಬೆಟ್ಟ ಈಶ್ವರ ಭಟ್ ಮತ್ತು ವಿಶ್ವೇಶ್ವರ ಭಟ್ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಸದಸ್ಯರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳೇ ಈ ದಿಸೆಯಲ್ಲಿ ರ್ಯಾಲಿಯನ್ನು ನಡೆಸಿ ಬೆಂಬಲ ಸೂಚಿಸಿರುವುದು ಉತ್ತಮ ಪ್ರತಿಕ್ರಿಯೆ ಎಂದು ವಿಶ್ವೇಶ್ವರ ಭಟ್ ರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಕೇಶ್ ರೈ ಕಡೆಂಜ, ರಾಧಾಕೃಷ್ಣ ಭಕ್ತ, ವಿವೇಕಾನಂದ ತಾಂತ್ರಿಕ ಕಾಲೇಜಿನ ಸಂಚಾಲಕರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಈ ರ್ಯಾಲಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬೈಕ್ಗಳಿದ್ದವು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖಂಡರಾದ ಪುನೀತ್ ರೈ, ಕಾರ್ತಿಕ್ ನಾಯಕ್, ಮಂಜುನಾಥ ಪ್ರಸಾದ್ ಹಾಗೂ ಇತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.